ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಮಾನವನು ಸುಂದರವಾಗಿ ಕಾಣಲು ಹಾಗೂ ಸರ್ವಜನರ ಸೇವೆಗೆ ಸವಿತಾ ಸಮಾಜದ ಕೊಡುಗೆ ಅಪಾರ. ತನ್ನದೇ ಆದ ಕುಲಕಸಬುಗಳ ಮೂಲಕ ಕ್ಷೌರಿಕ ವೃತ್ತಿಯನ್ನು ಮಾಡುವುದರ ಮೂಲಕ ಸರ್ವಜನರ ಸೇವೆ ಮಾಡಿಕೊಂಡು ಬರುತ್ತಿದೆ. ಹಾಗೆಯೇ ಅತ್ಯಂತ ಹಿಂದುಳಿದ ಸಮಾಜಗಳಲ್ಲಿ ಸವಿತಾ ಸಮಾಜವೂ ಒಂದು. ಆದರೆ ಇಂದು ಈ ಸಮಾಜದ ಜನರು ಸಂಘಟಿತರಾಗುತ್ತಿದ್ದಾರೆ. ಸಾಗರದ ಸವಿತಾ ಸಮಾಜದ ನೂತನ ಸಮಿತಿ ರಚನೆಯಾಗಿದ್ದು, ಗೌರವಾಧ್ಯಕ್ಷರಾಗಿ ಈಶ್ವರಕ್ಕೆ, ಅಧ್ಯಕ್ಷರಾಗಿ ರಂಜಿತ್ ಕುಮಾರ್, ಉಪಾಧ್ಯಕ್ಷರಾಗಿ ಕೆರಿಯಪ್ಪ ಮೆಳವರಿಗೆ, ಅಶೋಕ್ ನಂದಿಕೆರೆ ಹಾಗೂ ಇನ್ನು ಮುಂತಾದ ಯುವಕರ ತಂಡ ಆಯ್ಕೆಯಾಗಿದ್ದು, ಕಾರ್ಯಕಾರಿ ಮಂಡಳಿ ಸಭೆ ಇಂದು ನಡೆಯಿತು. ಮಾಧ್ಯಮದೊಂದಿಗೆ ಮಾತನಾಡಿದ ಸಂಘದ ಪದಾಧಿಕಾರಿಗಳು, ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು, ಸಮಾಜದ ಸಂಘಟನೆಗೆ ಒಂದು ನಿವೇಶನದ ಅವಶ್ಯಕತೆ ಇದೆ. ಸರ್ಕಾರ ನಮ್ಮ ಸಮಾಜದ ಬಹುದಿನಗಳ ಬೇಡಿಕೆಯಾದ ನಿವೇಶನವನ್ನು ಮಂಜೂರು ಮಾಡಿಕೊಡಬೇಕೆಂದು ಈ ಮೂಲಕ ಒತ್ತಾಯಿಸಿದರು. ಈಶ್ವರಕ್ಕೆ ನಾನು ಈ ನೂತನ ಸಮಿತಿ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರೂ ಸೇರಿ. ಈ ಕಳೆದ ಮಂಗಳವಾರ 13/8/24ನೇ ತಾರೀಕು ಸ್ವರ್ಬಾ ರಸ್ತೆಯಲ್ಲಿ ಸಾಗರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರವಿಪ್ರಕಾಶ್ ಹೆಗ್ಗೋಡ್ ಅವರ ಅಧ್ಯಕ್ಷತೆಯಲ್ಲಿ ಸಾಗರ ತಾಲೂಕು ಸವಿತಾ ಸಮಾಜದ ಸರ್ವ ಸದಸ್ಯರ ಸಭೆ ನೆರವೇರಿತು. ಆ ಸಭೆಯಲ್ಲಿ ಎಲ್ಲರ ಸರ್ವಾನುಮತದಿಂದ ರಂಜಿತ್ ಕುಮಾರ್ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ರಂಜಿತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ಕರೆದು ನೂತನ ಕಾರ್ಯಕಾರಿ ಮಂಡಳಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನನ್ನನ್ನು ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಸಮಿತಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಚರ್ಚೆಗಳಾದವು ಇವತ್ತು. ಆ ಚರ್ಚೆಗಳು ಏನಂದ್ರೆ, ನಮ್ದೊಂದು ಶೋಷಿತ ಸಮಾಜವಾಗಿ ಉಳ್ಕೊಂಬಿಟ್ಟಿದೆ. ನಾವು ಸರ್ಕಾರದಿಂದ ಸೌಲಭ್ಯ ವಂಚಿತರಾಗಿದ್ದೀವಿ ನಮ್ಮ ಸಮಾಜ. ಹಾಗಾಗಿ ಮುಂದೆ ನಾವು ಏನೇನು ಬದಲಾವಣೆ ಮಾಡ್ಕೊಳ್ಬೇಕು, ಯಾವ್ಯಾವ ಹೋರಾಟ ಮಾಡ್ಕೊಂಡು ನಾವು ಸರ್ಕಾರದ ಸೌಲಭ್ಯ ತಗೊಳ್ಬೇಕಂತ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಈ ಹೋರಾಟದ ಹಾದಿಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಇವತ್ತು ತೀರ್ಮಾನ ತಗೊಂಡಿದ್ವಿ. ನನ್ನ ಹೆಸರು ರಂಜಿತ್ ಕುಮಾರ್ ಅಂತೇಳಿ ಸವಿತಾ ಸಮಾಜದ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಎಲ್ಲರೂ ಒಂದು ಬಹುಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಹಾಗೆ ಮುಂದಿನ ಯಾವ ರೀತಿ ಅಂತ ಹೇಳಿದ್ರೆ, ಸಮಾಜ ಆದಷ್ಟು ಮುಂದೆ ತರುವಂಥ ತೀರ್ಮಾನದಲ್ಲಿ ಒಂದು ಬಲ ಮಾಡಿಕೊಂಡು ನಾವೆಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿ ಹಾಗೂ ಹೋಬಳಿ ಮಟ್ಟದ ಪ್ರತಿನಿಧಿಗಳು ಕೂಡ ಇಲ್ಲಿ ನನ್ನ ಜೊತೆಗೆ ಕೈಗೂಡ್ಕೊಂಡಿದ್ದಾರೆ. ಸರ್ಕಾರದಿಂದ ಸವಲತ್ತುಗಳನ್ನು ನಾವೆಲ್ಲರೂ ಸೇರಿ ತರಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮೆಲ್ಲ ಇದೆ. ಹಾಗಾಗಿ ಎಲ್ಲ ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಹೋಬಳಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಸವಿತಾ ಸಮಾಜದ ಸಪೋರ್ಟಿಂದ ಮುಂದೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಇದೆ. 25 ವರ್ಷಗಳ ಹಿಂದಿಂದಲೂ ನಗರಸಭಾ ಆಡಳಿತ ನಮಗೆ ನಿವೇಶನವನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಅಧ್ಯಕ್ಷರು ಬಂದಾಗಲೂ ನಮಗೆ ಭರವಸೆ ಮಾತ್ರ ಕೊಡೋದು ಬಿಟ್ಟರೆ ಇವತ್ತಿನವರೆಗೂ ನಿವೇಶನ ಕೊಟ್ಟಿಲ್ಲ. ಅದೇ ರೀತಿ ಜಾಗ ತೋರಿಸೋದು, ಇದು ಜಾಗ ನಮಗೆ ಸಿಗ್ತಾ ಇಲ್ಲ. ಇದೇ ರೀತಿ ಇವರು ಬೆಳವಣಿಗೆ ಇದೇ ರೀತಿ ಇದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆಯ ವಿರುದ್ಧವಾಗಿ ಭಾರಿ ಹೋರಾಟ ಮಾಡುವ ಯೋಚನೆಗಳು ನಮ್ಮಲ್ಲಿದೆ. ನಾನು ಅಶೋಕ್ ಅಂತೇಳಿ ಸಾಗರ ತಾಲೂಕು ನಂದಿಕೆರೆ. ಈಗ ನಮ್ಮ ಸವಿತಾ ಸಮಾಜದಲ್ಲಿ ಇಲ್ಲಿಯವರೆಗೆ ಯಾವುದೇ ನಿವೇಶನಗಳು ಸಹ ಗೌರ್ಮೆಂಟಿಂದ ಯಾವುದೇ ಸವಲತ್ತುಗಳು ನಮಗೆ ದೊರೆತಿಲ್ಲ. ನಾವು ಎಷ್ಟೋ ಬಾರಿ ಸಮೇತಗೂ ಈ ಸಮಾಜದಿಂದ ಗೌರ್ಮೆಂಟಿಗೆ ಎಷ್ಟೋ ಸಾರಿ ನಾವು ನಿವೇಶನದ ಬಗ್ಗೆ ಹೋರಾಟ ಮಾಡಿದರೂ ಸಮೇತಗೂ ಅದರ ಬಗ್ಗೆ ನಮಗೆ ಇಲ್ಲಿಯವರೆಗೆ ಯಾವುದೇ ಸೈಟು ಸೌಲಭ್ಯಗಳನ್ನು ಯಾವುದೇ ಸಿಕ್ಕಿಲ್ಲ. ನಮಗೆ ತುಂಬ ಮಕ್ಕಳಿದ್ದು ನಮ್ಮ ಸಮಾಜದಲ್ಲಿ ಇವತ್ತು ಯಾವುದೇ ರೀತಿಯ ಮಕ್ಕಳಿಗೆ ಸಮೇತಗೂ ಸವಲತ್ತುಗಳು ಯಾವುದು ಇಲ್ಲದೆ ನಾವು ಭಾರಿ ವಂಚಿತರಾಗಿದ್ದೇವೆ. ಹಾಗಾಗಿ ಈ ಸರಿ ಬರ್ತಿರುವ ಗೋಪಾಲಕೃಷ್ಣ ಬೇಳೂರವರು ನಮ್ಮ ಸಮಾಜಕ್ಕೆ ಹೆಚ್ಚಿನದಾಗಿ ಈ ಸರಿ ಬೆಂಬಲವನ್ನು ಕೊಟ್ಟು ನಮ್ಮ ಸಮಾಜವನ್ನು ಒಳ್ಳೆ ರೀತಿಯಾಗಿ ಸಮಾಜಕ್ಕೆ ಸವಲತ್ತನ್ನು ಕೊಡ್ತಾರೆ ಅಂತೇಳಿ ನಂಬಿಕೆ ಇಟ್ಕೊಂಡು ನಾನು ತಾಳಗುಪ್ಪ ಹೋಬಳಿ ಸವಿತಾ ಸಮಾಜದ ಅಧ್ಯಕ್ಷ. ಈಗ ಮೊನ್ನೆ ಅಷ್ಟೇ ಇಲ್ಲಿ ಸಾಗರ ತಾಲೂಕು ಸವಿತಾ ಸಮಾಜದ ಸಮಿತಿಯ ಹೊಸದಾಗಿ ರಚನೆ ಆದಮೇಲೆ ಈಗ ಇವತ್ತಿನ ದಿವಸ ನನ್ನನ್ನು ಈ ಸಾಗರ ತಾಲೂಕು ಸಲಹಾ ಸಮಿತಿಯಲ್ಲಿ ಸದಸ್ಯರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ 3ರಿಂದ 5,000 ನಮ್ಮ ಸಮಾಜದ ಬಾಂಧವರು ಇರುವಂಥ ಈ ಒಂದು ನಮ್ಮ ಸಮಾಜ, ಈ ದೊಡ್ಡ ಸಮುದಾಯಗಳ ನಡುಮಧ್ಯ ಈ ನಮ್ಮ ಸಮಾಜ ತಲೆ ಎತ್ತುವುದು ತುಂಬ ಕಷ್ಟಕರವಾಗಿದೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಏನು ಸೌಲಭ್ಯಗಳು ಬೇಕೋ
ನಮ್ಮ ಸಮುದಾಯಕ್ಕೆ ಏನೇನು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದ್ರೂ ನಾವು ಬೇರೆ ಒಂದು ಕಲ್ಯಾಣ ಮಂಟಪನೋ ಅಥವಾ ಯಾವುದೋ ಒಂದು ರೂಮ್ಗಳನ್ನು ತಗೊಂಡು ಬಾಡಿಗೆ ಮುಖಾಂತರ ನಾವು ಕಾರ್ಯಕ್ರಮ ನಡೆಸುವಂಥ ಪರಿಸ್ಥಿತಿ ಎದುರಾಗಿದೆ. ನಾವು ಈಗಾಗಲೇ ಶಾಸಕರಿಗಾಗಲಿ ಸರ್ಕಾರಕ್ಕಾಗಲಿ ಹಲವಾರು ಬಾರಿ ಬೇಡಿಕೆಗಳನ್ನು ಇಟ್ಟಿದ್ದೀವಿ, ಆದರೆ ಯಾವುದೇ ಪ್ರಯೋಜನಗಳನ್ನು ಕಂಡು ಬಂದಿಲ್ಲ. ಆಯಿತು ಮಾಡ್ತೀವಿ, ಇದನ್ನು ಸರ್ಕಾರಕ್ಕೆ ತರ್ತೀವಿ ಗಮನಕ್ಕೆ, ಇದನ್ನು ನಾನು ವಿಧಾನಸೌಧದಲ್ಲಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಬಿಟ್ಟರೆ ನಮ್ಗೆ ಯಾವುದೇ ಥರ ಇದನ್ನು ನಾವು ಇದು ಮಾಡಿಲ್ಲ. ಹಾಗೆ ಇನ್ನೂ ಕೂಡ ಕೆಲವು ಹಳ್ಳಿ ಕಡೆಯಲ್ಲಿ ಮಕ್ಕಳನ್ನ ಓದಿಸೋದು ಕುಟುಂಬ ಭಾಳ ಪರಿಸ್ಥಿತಿ ಕಷ್ಟ ಇದೆ. ಇದನ್ನು ಆದಷ್ಟು ಬೇಗ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಶಾಸಕರು ಇದನ್ನು ಒತ್ತಾಯ ಮಾಡಿ ನಮಗೆ ಒಂದು ಒಳ್ಳೆಯ ನಮಗೆ ಸರ್ಕಾರ ಸವಲತ್ತುಗಳನ್ನು ಒದಗಿಸಬೇಕು. ಹಾಗೆ ನಮ್ಮ ಸಮುದಾಯ ತುಂಬ ಕೆಳಮಟ್ಟದಲ್ಲಿ ಹಾಗೂ ಸ್ವಾಭಿಮಾನದಿಂದ ನಾವು ಬದುಕ್ತಾ ಇದ್ದೀವಿ. ಎಲ್ಲರ ಸಮಾಜ ಬಾಂಧವರ ಜೊತೆಗೆ ನಾವು ಸಮಾಜ ಬಾಂಧವ್ಯದಿಂದ ಬೆಸೀತಾ ಇದ್ದೀವಿ. ಹಾಗೆ ನಮ್ಮದೊಂದು ಸಮುದಾಯಕ್ಕೆ ಒಳ್ಳೆ ಅಂದರೆ ಪ್ರವರ್ಗ ಈಗೇನು 2 ಎ ಇದೆ ಅದನ್ನು 1 ಎಕ್ಕಾಗಲಿ ಮಾಡಿಕೊಟ್ಟು ನಮ್ಮ ಸಮುದಾಯನ ಒಂದು ಒಳ್ಳೆಯ ರೀತಿಯಲ್ಲಿ ಇದು ಮಾಡಿಕೊಂಡು ನಮ್ಮ ಸಮಾಜಕ್ಕೆ ಒಂದು ಸರ್ಕಾರದಿಂದ ಬೇಡಿಕೆಯನ್ನು ಕೊಡಿಸ್ಬೇಕು, ಸವಲತ್ತುಗಳನ್ನು ಕೊಡಿಸ್ಬೇಕು ಅಂತ ನಾವು ಇದೊಂದು ಮುಂದಿನ ದಿನ ಇನ್ನೂ ನಮಗೆ ಸವಲತ್ತುಗಳು ಹೀಗೆ ಕಾಯ್ದು ಬಂದರೆ ನಾವು ಹೋರಾಟ ಮಾಡುವ ಹಾದಿಯನ್ನು ಹಿಡಿಬೇಕಾಗತ್ತೆ ಅಂತ ಹೇಳ್ತಾ ನಾನು ಮಾತನ್ನು